ಜೈ ಶ್ರೀರಾಮ್ ಎಲ್ಲರಿಗೂ. ನಮ್ಮ ದೇಶದಲ್ಲಿ ಒಂದು ಹೊಸ ಪಕ್ಷ ಪ್ರಾರಂಭ ಆಗಿದೆ. ಅದ್ ಯಾವುದು ಅಂತಂದ್ರೆ ಕಾಕ್ರೋಚ್ ಜನತಾ ಪಕ್ಷ ಅಂತ ಹೇಳಿ. ಮನೆಯಲ್ಲಿ ಕಾಕ್ರೋಚಸ್ ಕಂಡ್ರೆ ಅದನ್ನ ಪೊರಕೆ ತಗೊಂಡು ಹೊಡಿತೀವಿ. ಆದ್ರೆ ಅದೇ ಕಾಕ್ರೋಚ್ ಹೆಸರಲ್ಲಿ ಒಂದು ಪಕ್ಷ ಸ್ಟಾರ್ಟ್ ಆಗಿದೆ ಅಂದಾಗ ದೇಶದ ತುಂಬೆಲ್ಲ ಸಪೋರ್ಟ್ ಸಿಗ್ತಾ ಇದೆ. ಇದೇನ್ ತೋರ್ಸುತ್ತೆ ಅಂತಂದ್ರೆ ನಮ್ಮ ಜಿ ಜನರೇಷನ್ ನ ಎಷ್ಟು ಈಸಿಯಾಗಿ ನಾವು ಮ್ಯಾನಿಪ್ಯುಲೇಟ್ ಮಾಡಬಹುದು ಅಂತ. ಅಷ್ಟೇ ಅಲ್ಲ, ನಮ್ಮ ಯಂಗ್ಸ್ಟರ್ಸ್ ಮೈಂಡ್ ಎಷ್ಟು ವೀಕ್ ಆಗ್ತಿದೆ ಅಂತ ಈ ಆನ್ಲೈನ್ ಮೂವ್ಮೆಂಟ್ ತೋರಿಸ್ತಾ ಇದೆ. ನಿರುದ್ಯೋಗ ಒಂದು ಸಮಸ್ಯೆ, ಹೌದು, ತಪ್ಪಲ್ಲ. ಆದ್ರೆ ಈ ಕಾಕ್ರೋಚ್ ಜನತಾ ಪಕ್ಷ ಹೇಳುತ್ತೆ ವಿ ಆರ್ ದ ವಾಯ್ಸ್ ಆಫ್ ಲೇಜಿ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಅಂತ. ನಾನು ಯಾವುದೇ ಉದ್ಯೋಗವನ್ನ ಮಾಡ್ತಿಲ್ಲ, ನಾನು ತುಂಬಾ ಲೇಸಿ ಆಗಿದ್ದೀನಿ ಅನ್ನುವಂತಹ ಐಡೆಂಟಿಟಿನ ಇಟ್ಕೊಂಡು ಅದೇ ಫೇಲ್ಯೂರ್ ಅನ್ನ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಹೋಗ್ತಿದಿರಲ್ಲ, ನಿಮ್ಗೆಲ್ಲ ಏನ್ ಹೇಳ್ಬೇಕು ಅಂತ. ಅಷ್ಟೊಂದು ಬ್ಲೈಂಡ್ಲಿ ನೀವ್ ಎಲ್ಲವನ್ನ ನಂಬ್ತೀರಾ? ಈ ಪಾರ್ಟಿ ಹಿಂದಿರುವಂತಹ ಡಾರ್ಕ್ ರಿಯಾಲಿಟಿ ಏನು ಅನ್ನೋದು ನಿಮಗ್ ಗೊತ್ತಿದ್ಯಾ? ನಮ್ಮ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಮೇ 15ನೇ ತಾರೀಕು ಹೇಳ್ತಾರೆ, ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಅನ್ಎಂಪ್ಲಾಯ್ಮೆಂಟ್ಸ್ ದೇ ಆರ್ ಲೈಕ್ ಕಾಕ್ರೋಚಸ್ ಅಂತ ಹೇಳಿ. ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ನಿರುದ್ಯೋಗಿಗಳನ್ನ ಅವರು ಜಿರಳೆಗೆ ಹೋಲಿಸಿದರು. ಆದ್ರೆ ಅದೇ ನೆಕ್ಸ್ಟ್ ಡೇ ಮೇ 16ನೇ ತಾರೀಕು ನಾನು ಯಾರಿಗೆ ಹಾಗಂದೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಕ್ಲಾರಿಟಿ ಕೊಟ್ರು. ಆದ್ರೂ ಕೂಡ ಈ ಟಾಪಿಕ್ ಅಲ್ಲೇ ಎಂಡ್ ಆಗಲ್ಲ. ಇದೇ ಟೈಮ್ ಅನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅಭಿಜಿತ್ ದೀಪ್ಕೆ ಅನ್ನೋನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪಾರ್ಟಿಯನ್ನ ಸ್ಟಾರ್ಟ್ ಮಾಡ್ತಾನೆ. ಅದೇ ಕಾಕ್ರೋಚ್ ಜನತಾ ಪಾರ್ಟಿ. ಬರೀ 4 ದಿನದಲ್ಲಿ 14+ ಫಾಲೋವರ್ಸ್ ಅನ್ನ ಈ ಪಾರ್ಟಿ ಪಡೆಯುತ್ತೆ. ಸೊ ಈ ಪಾರ್ಟಿ ರಿಯಾಲಿಟಿ ಏನು ಅಂತಂದ್ರೆ, ಅದೇ 4 ದಿನದಲ್ಲಿ ಏನು 14 ಮಿಲಿಯನ್+ ಫಾಲೋವರ್ಸ್ ಅನ್ನ ಇದು ಪಡೆದಿದೆಯಲ್ಲ, ಅದರಲ್ಲಿ 15% ಫಾಲೋವರ್ಸ್ ಪಾಕಿಸ್ತಾನದವರು, ಆಮೇಲೆ ಇನ್ನು 14% ಫಾಲೋವರ್ಸ್ ಬಾಂಗ್ಲಾದೇಶದವರು, ಇನ್ನುಳಿದ 9% ಫಾಲೋವರ್ಸ್ ಮಾತ್ರ ಇಂಡಿಯಾದವರು. ಇನ್ನು ಉಳಿದಂತಹ ಫಾಲೋವರ್ಸ್ ಇಡೀ ದೇಶದಲ್ಲಿರುವಂತಹ ಮುಸಲ್ಮಾನ್ ಕಂಟ್ರೀಸ್ ನಿಂದ ಇರುವಂತಹ ಫಾಲೋವರ್ಸ್ ಅದರಲ್ಲಿ ಇದ್ದಾರೆ. ಆಮೇಲೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಬ್ಯಾಕ್ ಗ್ರೌಂಡ್ ಹೇಳ್ಬೇಕು ಅಂತಂದ್ರೆ ಅದು ಆಲ್ಮೋಸ್ಟ್ ನಿಮಗ್ ಗೊತ್ತಿರುವಂತಹ ವಿಷಯ, ಆದ್ರೂ ಹೇಳ್ತೀನಿ. ದಿ ಫೌಂಡರ್ ಆಫ್ ಕಾಕ್ರೋಚ್ ಜನತಾ ಪಾರ್ಟಿ ಸೋ ಕಾಲ್ಡ್ ಅಭಿಜಿತ್ ದೀಪ್ತೆ, ಇವನು 9 ವರ್ಷಗಳ ಕಾಲ ಆಮ್ ಆದ್ಮಿ ಪಕ್ಷದಲ್ಲಿ ಪೊಲಿಟಿಕಲ್ ಸಜೆಷನ್ ಆಗಿ ಕೆಲಸ ಮಾಡಿದಾನೆ. ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 70 ರದ್ದತಿ ಮಾಡುವಾಗ ಅದನ್ನ ಅಪೋಸ್ ಮಾಡಿದ್ದ. ಅಷ್ಟೇ ಅಲ್ಲ, NRC ಆಮೇಲೆ CAA ಅನ್ನುವಂತಹ ಅನೇಕ ಆಕ್ಟ್ ಗಳಿಗೂ ಕೂಡ ಇವನು ಅಪೋಸ್ ಮಾಡಿದ್ದ. ಮತ್ತೆ ಈಗ ಹೇಳ್ತಾನೆ, ನೀವು ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಜಾಯಿನ್ ಆಗ್ಬೇಕು ಅಂತಂದ್ರೆ ನೀವು ಬಿಜೆಪಿಯ ಮೆಂಬರ್ ಆಗಿರ್ಬಾರ್ದು ಅಂತ. ಅಂದ್ರೆ ಬಿಜೆಪಿಯನ್ನ ಬಿಟ್ಟು ಉಳಿದಂತಹ ಎಲ್ಲಾ ಅಪೋಸಿಷನ್ ಪಾರ್ಟಿಗಳಲ್ಲಿ ಇರುವಂತವ್ರು ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಜಾಯಿನ್ ಆಗಬಹುದು ಅಂತ ಹೇಳ್ತಾನೆ. ಅಂದ್ರೆ ಮೊದ್ಲಿಂದಾನು ಕೂಡ ಇವನು ಬಿಜೆಪಿಯನ್ನ ಅಷ್ಟು ವಿರೋಧ ಮಾಡ್ಕೊಂತ ಬಂದಿದ್ದಾನೆ. ಇನ್ನೊಂದು ನಿಮಗ್ ಗೊತ್ತಿರ್ಲಿ, ಇವನು ಫೌಂಡರ್ ಆಫ್ ಕಾಕ್ರೋಚ್ ಜನತಾ ಪಾರ್ಟಿ ಅಭಿಜಿತ್ ದೀಪ್ಕೆ ಈಗ ಇಂಡಿಯಾದಲ್ಲಿಲ್ಲ. ನಾವ್ ಹಿ ಈಸ್ ಅ ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್. ಅದ್ ಎಲ್ಲೋ ಇದ್ಕೊಂಡು ಭಾರತದಲ್ಲಿ ಪಕ್ಷ ಕಟ್ಟಿ ಭಾರತದಲ್ಲಿ ಅಧಿಕಾರ ಮಾಡುವಷ್ಟು ಧೈರ್ಯ ಇದೆಯಾ ಇವನಿಗೆ? ಅದು ಬಂದ್ರೆ ಅದು ಕೊಡೋದ್ ಯಾರಿಂದ ಅಂತಂದ್ರೆ ನಮ್ಮ ಯಂಗ್ಸ್ಟರ್ಸ್ ದಿಂದ ಮಾತ್ರ. ಸೊ ಇಂತಹ ಪಕ್ಷಗಳನ್ನ ಜಾಯಿನ್ ಆಗೋಕ್ಕೂ ಮುಂಚೆ ಒಂದು ಸಲ ಅಲ್ಲ 100 ಸರ್ತಿ ಯೋಚನೆ ಮಾಡಿ. ಯಾಕಂತಂದ್ರೆ ಇವ್ರ ಟಾರ್ಗೆಟ್ ಏನು ಅಂತಂದ್ರೆ ನಮ್ಮ ಯಂಗ್ ಜನರೇಷನ್ ಮೇಲೆ. ಯಾಕಂದ್ರೆ ನಮ್ಮ ಯಂಗ್ ಇಂಡಿಯನ್ಸ್ ಅಲ್ಲಿ ಅದು ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ, ಉದ್ಯೋಗ ಹುಡುಕ್ತಾ ಇದ್ದಾರೆ. ಸೊ ಹೀಗಾಗಿ ಸರ್ಕಾರದ ಮೇಲೆ ಅವ್ರಿಗೆ ಕೋಪ ಜಾಸ್ತಿ ಇದೆ. ಈ ಕೋಪವನ್ನ ಅವರು ದುರುಪಯೋಗ ಪಡಿಸ್ಕೊಂಡು ಒಂದು ಪೊಲಿಟಿಕಲ್ ಅಪಾರ್ಚುನಿಟಿಯನ್ನ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ. ಆಮೇಲೆ ನಮ್ಮ ಎಕನಾಮಿಕ್ ಮತ್ತೆ ಸೋಷಿಯಲ್ ಸಿಸ್ಟಮ್ ಅನ್ನ ಹಾಳು ಮಾಡ್ತಾರೆ. ಸೊ ಇವ್ರು ಹೇಗಂತಂದ್ರೆ ನಮ್ಮ ಎಕನಾಮಿಕ್ ಸಿಸ್ಟಮ್ಗೆ ಒಂದು ಸ್ಲೋ ಪಾಯ್ಸನ್ ಇದ್ದ ಹಾಗೆ. ಯಾವಾಗ್ಲೂ ಹಾರ್ಡ್ ವರ್ಕ್ ಮಾಡಿದಾಗ ಮಾತ್ರ ಸಕ್ಸಸ್ ಸಿಗತ್ತೆ. ಅದು ಬಿಟ್ಟು ಲೇಸಿನೆಸ್ ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಇಂತಹ ಫೇಲ್ಯೂರ್ಸ್ ಅನ್ನ ಸೆಲೆಬ್ರೇಷನ್ ಮಾಡ್ತಾ ಹೋದ್ರೆ ಸಕ್ಸಸ್ ಸಿಗಲ್ಲ ಜೀವನದಲ್ಲಿ. ನಾವ್ ಯಾವಾಗ ಇಂತಹ ಪಾರ್ಟೀಸ್ ಅನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ, ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ ಅಲ್ಲಿ ಒಂದು ರೆವಲ್ಯೂಷನ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಹೊರತಾಗಿ ಅದರಿಂದ ಏನು ಹೊಸ ಸ್ಕಿಲ್ಸ್ ಅನ್ನ ನಾವು ಕಲಿಯಲ್ಲ. ಡಿಸಿಪ್ಲಿನ್ ಅಂತೂ ಮೊದಲೇ ಕಲಿಯಲ್ಲ. ಹೀಗೆ ಈ ಪಾರ್ಟಿ ಆ ಪಾರ್ಟಿ ಅಂತ ಹೇಳಿ ಅದು ಇದು ಕೇಸ್ಗಳಾಗ್ತಾ ಭವಿಷ್ಯವನ್ನ ಹಾಳು ಮಾಡ್ಕೊಂತೀವಿ. ಕೊನೆಗೆ ಈ ಕಡೆ ಮನೆಗ್ ಮಗ ಅಲ್ಲ,
ಊರಿಗೆ ಹೆಣ ಅಲ್ಲ, ಇನ್ ಎಲ್ಲೋ ಸಿಕ್ಕಾಕೊಂಡ್ ಬಿಡ್ತೀವಿ. ಸೊ ಇನ್ನೊಂದು ರಿಯಾಲಿಟಿ ನಿಮಗೆ ಗೊತ್ತಿರ್ಲಿ, ಈ ಪಾರ್ಟಿಯ ಫೌಂಡರ್ ಅಕೌಂಟ್ ಅನ್ನ ನಿನ್ನೆ ನೈಟ್ ಗವರ್ಮೆಂಟ್ ವಿತ್ ಹೆಲ್ಡ್ ಮಾಡಿದೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇಂತಹ ಪಾರ್ಟೀಸ್ ಗಳನ್ನ ಫಾಲೋ ಮಾಡುವಾಗ ಒಂದು ಸಲ ಅಲ್ಲ 1000 ಸರ್ತಿ ಯೋಚನೆ ಮಾಡಿ.